ನಮಸ್ಕಾರ ಸ್ನೇಹಿತರೆ, ಆಮ್ನಿವರ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾವಿವತ್ತು ಹೋಗ್ತಾ ಇರುವಂತಹ ಪ್ಲೇಸ್ ಬಂದು ರೆಬಲ್ ಸ್ಟಾರ್ ಅಂಬರೀಷ್ ಸರ್ ಅವರ ಸ್ಮಾರಕ. ಮಂಡ್ಯದ ಗಂಡು ಅಂತಾನೆ ಫೇಮಸ್ ಆದವರು ಇವರ ಪೂರ್ತಿ ಹೆಸರು ಮಳವಳ್ಳಿ ಹುಚ್ಚೇಗೌಡ ಅಮರನಾಥ ಅಂಬರೀಷ್. ಇವರು ಮಂಡ್ಯದಲ್ಲಿ ಮೇ 29, 1952ರಲ್ಲಿ ಹುಟ್ಟಿದ್ರು. ಇವ್ರಿಗೆ ರೆಬಲ್ ಸ್ಟಾರ್ ಅನ್ನೋ ಬಿರುದು ಹೇಗೆ ಬಂತಂದರೆ, ನಾಗರಹಾವು ಸಿನಿಮಾದಲ್ಲಿ ಜಲೀಲಾ ಅನ್ನೋ ಒಂದು ವಿಲನ್ ರೋಲನ್ನು ಇವರು ಪ್ಲೇ ಮಾಡಿದರು. ಸೊ ಅಲ್ಲಿಂದಾನೇ ಇವ್ರಿಗೆ ರೆಬಲ್ ಸ್ಟಾರ್ ಅನ್ನೋ ಬಿರುದು ಕೂಡ ಬಂತು. ಇವರು 200ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ರು. ಇದು ಕಂಠೀರವ ಸ್ಟುಡಿಯೋದಲ್ಲಿ ಅವರ ಸ್ಮಾರಕ ಇದೆಯಲ್ಲ, ಅದರ ಆಚೆ ಏನಿದೆ ಆ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಾ. ಇಲ್ಲೆಲ್ಲ ಅವ್ರದ್ದು ಪಿಕ್ಚರ್ಸ್ ಹಾಕಿದ್ದಾರೆ. ಮತ್ತು ಇದು ಎಂಟ್ರೆನ್ಸು, ಅಲ್ಲಿ ಅವರ ಪಿಕ್ಚರ್ಸ್ ಎಲ್ಲ ಮಾರ್ತಾ ಇದ್ದರು. ಮತ್ತು ಹಾಗೆ ಒಳಗಡೆ ಹೋದರೆ ಅಲ್ಲೂ ಕೂಡ ಅವ್ರದ್ದು ಫೋಟೋಸ್, ಪಿಕ್ಚರ್ಸ್ ಎಲ್ಲ ಕಡೆ ಇತ್ತು. ತುಂಬ ಚೆನ್ನಾಗಿತ್ತು. ನೀವು ನೋಡಿ, ಇವಾಗ ಅಲ್ಲಿ ಎಲ್ಲ ಕಾಂಪೌಂಡ್ ಫುಲ್ ಹಾಕಿದ್ದಾರೆ. ಇವಾಗ ನಾವು ಅಂಬರೀಷ್ ಸರ್ ಅವರ ಬ್ರಾಸ್ ಸ್ಟ್ಯಾಚ್ಯೂ ಹತ್ರ ಹೋಗ್ತಾ ಇದ್ದೀವಿ. ಈ ಸ್ಟ್ಯಾಚ್ಯೂ 3200 kg ಬ್ರಾಸನ್ನು ಬಳಸಿ ಮಾಡಿರೋವಂಥದ್ದು. ಇಲ್ಲಿ ಸುತ್ತಮುತ್ತ ಎಲ್ಲ ಗ್ರೀನರಿ ಇದೆ. ಸನ್ಸೆಟ್ ಆಗ್ತಿತ್ತು, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತದು. ಈಗ ನಾವು ಸ್ಮಾರಕದ ಹತ್ರ ಹೋಗ್ತಾ ಇದ್ದೀವಿ. ಈ ಸ್ಮಾರಕ 12 ಕೋಟಿ ಮೊತ್ತದ ಸ್ಮಾರಕ ಆಗಿತ್ತು. 1 ಎಕರೆ 34 ಗುಂಟೆ ಜಾಗದಲ್ಲಿ ಇದಿರೋದು. ಈ ಸ್ಮಾರಕ ಹೇಗಿದೆ ಅಂದರೆ, ಕೈ ಮುಗಿಯುವ ಆಕಾರದಲ್ಲಿ ಈ ಸ್ಮಾರಕ ಇರುವಂಥದ್ದು. ಇವಾಗ ನೀವು ನೋಡ್ತಾ ಇರ್ಬೋದು ಅಂಬರೀಷ್ ಸರ್ ಅವರ ಸಮಾಧಿ. ಅಲ್ಲಿ ಅಮರಜೀವಿ ಅಮರನಾಥ ಅಂಬರೀಷ್ ಅಂತ ಇರೋದನ್ನು ನೀವು ಕಾಣಬಹುದು. ಇದರ ಎಕ್ಸಾಕ್ಟ್ ಲೊಕೇಶನ್ನು ಕಂಠೀರವ ಸ್ಟುಡಿಯೋಸ್ ಆವರಣ, ಲಗ್ಗೆರೆ ಔಟರ್ ರಿಂಗ್ ರೋಡ್, ನಂದಿನಿ ಲೇಔಟ್, ಬ್ಯಾಂಗ್ಳೂರು. ಯಾವುದೇ ರೀತಿಯ ಎಂಟ್ರಿ ಫೀಸ್ ಇರೋದಿಲ್ಲ. ಮಾರ್ನಿಂಗ್ 9 to 6 ಹೋಗಬಹುದು. ಮತ್ತು ಇಲ್ಲಿ ಆಚೆ ಮಿನಿ ಶಾಪಿಂಗ್ ಸ್ಟ್ರೀಟ್ ಥರ ಇದೆ. ನೀವು ಏನಾದರೂ ಪರ್ಚೇಸ್ ಮಾಡೋದಿದ್ರೆ ಮಾಡಬಹುದು. ಅಲ್ಲೇ ಪಕ್ಕದಲ್ಲೇ ಡಾಕ್ಟರ್ ರಾಜ್ಕುಮಾರ್ ಅವರ ಮೆಮೋರಿಯಲ್ ಕೂಡ ಇದೆ. ಈ ಕಡೆ ಬಂದರೆ ಅಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಮೆಮೋರಿಯಲ್ ಇದೆ. ನಾವು ಹೋದಾಗ 6 o'clock ಆಗಿತ್ತು, ಸೊ ಎರಡನ್ನೂ ನೋಡೋಕ್ಕಾಗಲಿಲ್ಲ. ಬಟ್ ನೆಕ್ಸ್ಟ್ ಟೈಮ್ ವಿಡಿಯೋ ಮಾಡಿ ಖಂಡಿತ ಹಾಕ್ತೀನಿ. ಮತ್ತು ನಾವು ಮುಗಿಸ್ಕೊಂಡು ಆಚೆ ಬಂದು ಹೊರಟ್ವಿ. ಹೆಚ್ಚಿನ ವೀಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡ್ತಾಯಿರಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಸಿಗುವ. ಥ್ಯಾಂಕ್ಸ್ ಫಾರ್ ವಾಚಿಂಗ್.